CLP ಮೀಟಿಂಗಲ್ಲಿ ಮೊದಲನೇದಾಗಿ ರಾಜೀನಾಮೆ ವಿಚಾರ ಪ್ರಸ್ತಾಪ ಆಗುತ್ತೆ. ನಾವು ಅಂದ್ಕೊಂಡಿದ್ದು CLP ಮೀಟಿಂಗಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ ಎಲ್ಲ ಶಾಸಕರ ಎದುರುಗಡೆ ಅಂತ ಅನ್ಕೊಳ್ತಾ ಇದ್ದು. ಹಾಗಾಗಿಲ್ಲ. ಅವರು ರಾಜೀನಾಮೆ ನೇರವಾಗಿ ಗವರ್ನರ್ ಆಫೀಸ್ಗೆ ಹೋಗಿ ರಾಜೀನಾಮೆ ಕೊಟ್ಟು ವಾಪಸ್ಸಾಗಿರ್ತಕ್ಕಂಥದ್ದು, ಅದನ್ನು ಹೋಗಿ ಹೈಕಮಾಂಡ್ಗೆ ಕೂಡ ವರದಿ ಮಾಡಿರ್ತಕ್ಕಂಥದ್ದು. ಈಗ ನಾವು ಸಾಂವಿಧಾನಿಕವಾಗಿ ಶಾಸಕರು ಮುಖ್ಯಮಂತ್ರಿನ ಆಯ್ಕೆ ಮಾಡ್ತಾರೆ, ಶಾಸಕಾಂಗ ಪಕ್ಷದ ನಾಯಕನನ್ನು ಶಾಸಕರೇ ಆಯ್ಕೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಲ್ಲಿ ವೋಟಿಂಗ್ ನಡೀತದೆ, ಪ್ರಜಾತಾಂತ್ರಿಕವಾಗಿ ನಡೀತದೆ ಅಂತ ಹೇಳ್ತೀವಿ. ಆದರೆ ಅದೆಲ್ಲ ಪುಸ್ತಕದ ಬದನೆಕಾಯಿ, ಅದ್ಯಾವುದೂ ನಡೆಯಲ್ಲ. ಕಾಂಗ್ರೆಸ್ಸಲ್ಲಿ ಮಾತೈತ್ರಿ, ಇವರೆಲ್ಲರೂ ಹೈಕಮಾಂಡ್ 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 ಅಂತಾರೆ. ಇಷ್ಟು ದಿನ BJPನವರು ಹೈಕಮಾಂಡ್ ಸಿಸ್ಟಮ್ನ ವಿರೋಧಿಸ್ತಾ ಇದ್ರು. ಹೈಕಮಾಂಡ್ ಸಂಸ್ಕೃತಿ ಅಂತ ಹೇಳಿ ಕಾಂಗ್ರೆಸ್ನ ಜರೆದು ಅಧಿಕಾರಕ್ಕೆ ಬಂದರು. ಅವರು ಈಗ ಹೈಕಮಾಂಡ್ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಈ ಹೈಕಮಾಂಡ್ ಏನು ಮಾಡಿದೆ, ಒಂದು ಲಕೋಟೆಯನ್ನು ಕಳಿಸಿದೆ. ಶಾಸಕರ ಮಾತುಗಳಿಗೆ, ಶಾಸಕರ ಅಭಿಪ್ರಾಯಕ್ಕೆ, ಶಾಸಕರ ಮತಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಆ CLPನಲ್ಲಿ ಇರೋದಿಲ್ಲ. ಹೆಸರಿಗಷ್ಟೇ ಸಂವಿಧಾನಿಕ ಏನೋ ಆ ನಿಯಮಗಳನ್ನ, ಪ್ರೊಸೀಜರ್ನ ಫಾಲೋ ಮಾಡೋದಕ್ಕೆ CLP ಮೀಟಿಂಗು ಅಂತ ಮಾಡ್ತಾರೆ. ಆ ಸಭೆಯಲ್ಲಿ ಒಬ್ಬರ ಒಪಿನಿಯನ್ ಕೂಡ ಇವ್ರು ಕೇಳೋದಿಲ್ಲ. ಅಲ್ಲಿ ಒಂದು CLPಯಲ್ಲಿ ಏನೋ ಮುಚ್ಚಿದ ಲಕೋಟೆಯಲ್ಲಿ ತಂದಿದ್ದನ್ನು ತಂದು, ಇಲ್ಲ ವರಿಷ್ಠರು DK ಶಿವಕುಮಾರ್ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ನಿಮ್ಮ ಯಾರೋ ಅವರು CLP ಸೆಕ್ರೆಟರಿ ಅಂತ ಒಬ್ರು ಇರ್ತಾರೆ, ಅವರು ಓದಿ ಹೇಳ್ತಾರೆ. ಇವರೆಲ್ಲರೂ ಕೈ ಎತ್ತಾರೆ ಅಥವಾ ಜೈ ಅಂತಾರೆ ಅಥವಾ ಚಪ್ಪಾಳೆ ಹೊಡಿತಾರೆ. ಅದು ಬಿಟ್ಟು ಬೇರೆ ಏನೂ ನಡೆಯೋದಿಲ್ಲ. ಅದಾದ ನಂತರ ಏನು ಮಾಡ್ತಾರೆ, ಎಲ್ಲ ಪಕ್ಷದ ಒಂದು ಲೆಟರ್ ಹೆಡ್ನಲ್ಲಿ ಎಲ್ಲ ಶಾಸಕರ ಸಹಿನ ಅಲ್ಲೇ ಪಡ್ಕೋತಾರೆ. ಲಿಸ್ಟ್ ಇರುತ್ತೆ, ಎಲ್ಲರ ಹತ್ರ ಸಹಿ ಪಡ್ಕೋತಾರೆ, ಅಥವಾ ಎಂಟ್ರಿ ಆಗಬೇಕಾದ್ರೆ ಸಹಿ ಪಡ್ಕೊಂಡ್ಬಿಟ್ಟಿರ್ತಾರೆ ಸರ್. ಸಹಿ ಪಡ್ಕೊಂಡು ಆ ಪತ್ರವನ್ನು ಗವರ್ನರ್ ಆಫೀಸಿಗೆ ತಗೊಂಡೋಗಕ್ಕೆ ರೆಡಿ ಮಾಡ್ಕೋತಾರೆ. ಅದರ ಜೊತೆಗೆ ಇನ್ನೊಂದು ಪತ್ರ ಅದೇ ಇದರಲ್ಲೇ ರೆಡಿ ಆಗುತ್ತೆ. ಇನ್ನೊಂದು ಸ್ವೇರಿಂಗ್ಗೆ, ಶಾಸಕಾಂಗ ನಾಯಕರಾಗಿ DK ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅಂತ ಒಂದು ಪತ್ರ, ಶಾಸಕರ ಎಲ್ಲರ ಸಹಿ ಇರುವ ಪತ್ರ. ಎರಡನೇ ಪತ್ರ, ನಾನು ಶಾಸಕಾಂಗ ಸಭೆಯ ಶಾಸಕಾಂಗ CLP ಲೀಡರಾಗಿ ನಾನು ಆಯ್ಕೆ ಆಗಿದ್ದೀನಿ, ನನಗೆ ಸ್ವೇರಿಂಗ್ ಅವಕಾಶ ಮಾಡಿಕೊಡಿ ಅಂತ DK ಶಿವಕುಮಾರ್ ಕಡೆಯಿಂದ ಆದ ಮತ್ತೊಂದು ಪತ್ರ. ಈ ಎರಡೂ ಪತ್ರವನ್ನು ತಗೊಂಡೋಗಿ ಗವರ್ನರ್ಗೆ ಸಬ್ಮಿಟ್ ಮಾಡ್ತಾರೆ. ಅದರ ಜೊತೆಗೆ ನನಗೆ ಇಂಥ ಕಡೆನೇ ಆ ಸ್ವೇರಿಂಗಿಗೆ ಅವಕಾಶ ಮಾಡಿಕೊಡಿ, ಅಥವಾ ರಾಜಭವನದಲ್ಲೇ ಮಾಡಿಕೊಡಿ, ಅಥವಾ ಗ್ರ್ಯಾಂಡ್ ಸ್ಟೆಪ್ ಮಾಡಿಕೊಡಿ, ಅಥವಾ ಯಾವುದಾದ್ರು ಗ್ರೌಂಡಲ್ಲಿ ಮಾಡಿಕೊಡಿ ಅಂತಕ್ಕಂಥ ಒಂದು ಎರಡು ಪತ್ರಗಳನ್ನು ತಗೊಂಡೋಗಿ ಗವರ್ನರ್ ಕಚೇರಿಗೆ ತಲುಪಿಸ್ತಾರೆ. ಆ ಗವರ್ನರ್ ಕಚೇರಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಲಿಗೆ ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ಟೈಮ್ ಏನು ತಗೊಳ್ಳಲ್ಲ. ಎಲ್ಲ ಶಾಸಕರ ಸಹಿನ ಒಂದ್ಸರಿ ವೆರಿಫೈ ಮಾಡ್ತಾರೆ. ಈ ಪತ್ರದ ದೃಢೀಕರಣ ಮಾಡ್ಕೋತಾರೆ, ಅದು ದೃಢೀಕೃತ ಪ್ರತಿನ ಅಥವಾ ಅಲ್ವಾ ಅನ್ನೋದನ್ನು ಮಾಡ್ಕೋತಾರೆ. ಆ ನಂತರ ಇಮಿಡಿಯೇಟಾಗಿ DPIRಗೆ ಮೆಸೇಜ್ ರವಾನೆ ಆಗುತ್ತೆ ಗವರ್ನರ್ ಆಫೀಸಿಂದ, ಇಂಥ ಕಡೆ ಸ್ವೇರಿಂಗ್ ಸೆರೆಮನಿ ಅರೇಂಜ್ ಮಾಡಿ ಅಂತ. ಚೀಫ್ ಸೆಕ್ರೆಟರಿ ಆಫೀಸ್ಗೆ ಹೋಗುತ್ತೆ, ಅಲ್ಲಿ DPR ಸೆಕ್ರೆಟರಿಗೆ ಹೋಗುತ್ತೆ. ಅವರು ಕೂಡಲೇ ಸ್ಟೇಜ್ನ ರೆಡಿ ಮಾಡ್ತಾರೆ. ಇದು ಪ್ರೊಸೆಸ್ಸು.